ಅದು ಹೇಳ್ಕೊಳ್ಳೋಕೆ ಜಿಲ್ಲಾ ಕ್ರೀಡಾಂಗಣ. ಬಟ್ ಇಲ್ಲಿ ಕ್ರೀಡೆಗಳಿಗಿಂತ ಹೆಚ್ಚಾಗಿ ಈ ರಾಜಕೀಯ ಸಭೆಗಳಾಗಿರ್ಬೋದು, ಸಮಾರಂಭಗಳು ನಡೀತಾ ಇರೋದೇ ಹೆಚ್ಚು. ಯಾವ್ದಪ್ಪ ಅದು ಅಂದ್ರ ನೋಡ್ತಾ ಹೋಗೋಣ. ರಾಜಕೀಯ ಸಮಾರಂಭಕ್ಕೆ ರಾಜ್ಯ ಮಟ್ಟದ ಪಂದ್ಯಾವಳಿಯೇ ಬಲಿ. ಕ್ರೀಡಾಂಗಣ ಇರೋದು ಕ್ರೀಡೆಗೋ ರಾಜಕೀಯ ಸಮಾರಂಭಕ್ಕೋ? ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರೀಡಾ ಆಯೋಜಕರ ಆಕ್ರೋಶ. ಇದು ಚಾಮರಾಜನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಪಂದ್ಯಾವಳಿ ಆರಂಭ ಆಗಿ ಕ್ರೀಡಾಪಟುಗಳಿಂದ ತುಂಬಿ ತುಳುಕಬೇಕಾಗಿತ್ತು. ಆದರೆ ಆಗಿರೋದೇ ಬೇರೆ. 3 ದಿನಗಳ ಕಾಲ ನಡೀಬೇಕಾಗಿದ್ದ ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನ ರಾಜಕೀಯ ಸಮಾವೇಶಕ್ಕಾಗಿ ಬಲಿ ಕೊಡಲಾಗಿದೆ. ಕರ್ನಾಟಕ ನೆಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ಜುಲೈ 5ರಿಂದ ಇವತ್ತಿನ ತನಕ ಅಂದ್ರೆ 3 ದಿನಗಳ ಕಾಲ ರಾಜ್ಯ ಮಟ್ಟದ ನೆಟ್ಬಾಲ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ರಾಜ್ಯದ 20 ಜಿಲ್ಲೆಯಿಂದ ಪುರುಷ ಹಾಗೂ ಮಹಿಳೆಯರ ತಲಾ 20 ತಂಡ ಭಾಗವಹಿಸಬೇಕಾಗಿತ್ತು. 700 ಮಂದಿ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇತ್ತು. ನೆಟ್ಬಾಲ್ ಪಂದ್ಯಾವಳಿ ನಡೆಸೋಕೆ ಜಿಲ್ಲಾಡಳಿತ ಅನುಮತಿಯನ್ನು ಕೂಡ ಕೊಟ್ಟಿತ್ತು. ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸೋಕೆ ಸಕಲ ಸಿದ್ಧತೆ ಕೈಗೊಳ್ಳಲಾಗಿತ್ತು. ಆದರೆ ಕ್ರೀಡಾ ಇಲಾಖೆ ಅನುಮತಿ ವಾಪಸ್ ಪಡೆದು ರಾಜಕೀಯ ಪಕ್ಷವೊಂದರ ಸಮಾವೇಶಕ್ಕೆ ಅವಕಾಶ ಕೊಟ್ಟಿದೆ. ಇಡೀ ಪಂದ್ಯಾವಳಿಯನ್ನ ಮುಂದೂಡುವಂತೆ ಆಯೋಜಕರಿಗೆ ಕ್ರೀಡಾ ಇಲಾಖೆ ಸೂಚಿಸಿದೆ. ತಕ್ಷಣದಲ್ಲಿ ಕ್ರೀಡಾ ಇಲಾಖೆಯವರು ನೀವು ಈ ಕಾರ್ಯಕ್ರಮವನ್ನು ಮುಂದೂಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟ ತಕ್ಷಣ ನಮಗೆ ಭಾಳ ಬೇಸರ ಆಯಿತು. ಕಾರಣ ಕೇಳೋದಕ್ಕೆ ಇಲ್ಲಿ ಏನೋ ಒಂದು ಕಾರ್ಯಕ್ರಮ ಇದೆ ಅಂತಕ್ಕಂಥ ಮಾತ್ರ ಹೇಳಿದ್ರು ಹೊರತು ಇನ್ನು ಉದ್ದೇಶಗಳನ್ನ ನಾವು ಹೇಳಿಲ್ಲ. ಕಾರಣ ಯಾಕೆ ಅಂತಂದರೆ ಇಲ್ಲೇನೋ ರಾಜಕೀಯ ಸಮಾವೇಶ ನಡೀತದೆ 10ನೇ ತಾರೀಕು. ನಾವು ಒಂದು ವಾರದ ಮುಂಚಿತವಾಗಿ ಇಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ನೆಪವನ್ನು ಕೊಟ್ಟಾಗ ನಮಗೆ ಬೇಸರ ಜೊತೆಗೆ ನಾವು ಭಾಳ ನೋವಾಗ್ತು. ನಾನು ಹೇಳ್ತಾ ಇದ್ದು ಇಲ್ಲಿ ಚಾಮರಾಜನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡಬೇಕಾದಂತಹ ಒಂದು ಕ್ರೀಡಾ ಇಲಾಖೆ ಇವರು ಕ್ರೀಡಾಯೇತರ ಒಂದು ಸಮಾವೇಶಗಳಿಗೆ ಕೊಡೋದರ ಮೂಲಕ ಹಾಳು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ. ಲೋಕಸಭಾ ಚುನಾವಣಾ ಗೆಲುವಿನ ಹಿನ್ನೆಲೆಯಲ್ಲಿ ಇದೇ ಕ್ರೀಡಾಂಗಣದಲ್ಲಿ ಜುಲೈ 10ನೇ ತಾರೀಕು ಕಾಂಗ್ರೆಸ್ನಿಂದ ಬೃಹತ್ ಕೃತಜ್ಞತಾ ಸಮಾವೇಶ ಆಯೋಜಿಸಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕೂಡ ಪಾಲ್ಗೊಳ್ಳಲಿದ್ದು ಈ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆ ನಿರ್ಮಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೆಟ್ಬಾಲ್ ಪಂದ್ಯಾವಳಿಯನ್ನೇ ಸ್ಥಗಿತ ಮಾಡಲಾಗಿದೆ. ಕ್ರೀಡಾಂಗಣ ಕ್ರೀಡೆಗಳಿಗೆ ಬಳಕೆ ಆಗದೆ ಬರೀ ರಾಜಕೀಯ ಸಮಾರಂಭಗಳಿರ್ಬೋದು ಮತ್ತು ಬೇರೆ ಬೇರೆ ಸಮಾರಂಭಗಳಿಗೆ ಇದು ಉಪಯೋಗ ಆಗ್ತಾ ಇದೆ. ಇದು ಬಹಳ ಅತ್ಯಂತ ನೋವಿನ ಸಂಗತಿ. ಈಗ ಯಾರೇ ಸಚಿವರು ಬರಲಿ, ಮಂತ್ರಿಗಳು ಬರಲಿ, ಮುಖ್ಯಮಂತ್ರಿಗಳು ಬರಲಿ, ಪ್ರಧಾನಮಂತ್ರಿಗಳು ಅಥವಾ ಯಾರೇ ಗಣ್ಯ ವ್ಯಕ್ತಿಗಳು ಬರಲಿ, ಅಲ್ಲಿ ಎಲಿಪ್ಯಾಡ್ ಮಾಡೋದಕ್ಕೆ ಆ ಕ್ರೀಡಾಂಗಣ ಒಂದು ನಿರ್ಮಾಣ ಆಗ್ತಾ ಅಂದರೆ ಬರೀ ಅದಕ್ಕೆ ಮಾತ್ರ ಬಳಕೆ ಆಗ್ತದೆ ಹೊರತು ಕ್ರೀಡೆಗಳ ತರಬೇತಿ ಇರಲಿ ಅಥವಾ ಕ್ರೀಡಾ ಪಂದ್ಯಾವಳಿಗಳಾಗಲಿ ಅಥವಾ ಕ್ರೀಡೆಗೆ ಪ್ರೋತ್ಸಾಹ ಆಗ್ತಕ್ಕಂಥ ಯಾವುದೇ ವಿಚಾರಗಳಿಗೆ ಆ ಕ್ರೀಡಾಂಗಣ ಬಳಕೆ ಆಗ್ತಾ ಇರತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅನ್ನುವ ಮಾತು ಎಲ್ಲೋಯ್ತು? ಕ್ರೀಡೆಗಿಂತ ರಾಜಕೀಯವೇ ಹೆಚ್ಚಾಯ್ತಾ? ಹೀಗಂತ ಕ್ರೀಡಾಪಟುಗಳು ಪ್ರಶ್ನೆ ಕೇಳ್ತಿದ್ದಾರೆ. ರಾಜಕೀಯ ಸಮಾರಂಭವೊಂದಕ್ಕಾಗಿ ರಾಜ್ಯ ಮಟ್ಟದ ಪಂದ್ಯಾವಳಿಯೇ ಬಲಿ ಕೊಟ್ಟಿರೋದು ನಿಜಕ್ಕೂ ವಿಪರ್ಯಾಸ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.